ಅದು ಆ ವನ ಮಧ್ಯದಲ್ಲಿ ಆಶ್ರಮವೊಂದು ಗೋಚರಿಸುತ್ತಿದೆ. ಆದರೆ ಅಲ್ಲಿ ಯಾವ ಮುನಿಗಳು ಕಾಣಿಸುತ್ತಿಲ್ಲ. ಇದು ಯಾರ ಆಶ್ರಮ? ಏಕೆ ಇಲ್ಲಿ ಯಾರೂ ವಾಸಿಸುತ್ತಿಲ್ಲವೆಂದು ನಾವು ತಿಳಿಯ ಬಯಸುತ್ತೇವೆ. ದಯಮಾಡಿ ತಿಳಿಸುವಂತವರಾಗಿ. ರಾಘವ, ಈಗ ನೀನು ಕೇಳಿದ ಪ್ರಶ್ನೆ ಸಮಯೋಚಿತವೂ ಸೂಕ್ತವೂ ಆಗಿದೆ. ಆ ಆಶ್ರಮದಲ್ಲಿ ವಾಸವಾಗಿದ್ದ ಮಹರ್ಷಿಗಳು ಆಶ್ರಮವನ್ನು ತ್ಯಜಿಸಿ ಹೋಗಲು ಕಾರಣವನ್ನ ನಾನೀಗ ನಿಮಗೆ ತಿಳಿಸುತ್ತೇನೆ. ನೀವಿಬ್ಬರು ಗೌತಮ ಮಹರ್ಷಿಗಳ ಹೆಸರನ್ನು ಕೇಳಿರಬೇಕಲ್ಲ? ಗೌತಮ ಮಹರ್ಷಿಗಳು ಸಪ್ತರ್ಷಿಗಳಲ್ಲಿ ಒಬ್ಬರಲ್ಲವೇ? ಹೌದು, ಸಪ್ತರ್ಷಿಗಳಲ್ಲಿ ಒಬ್ಬರಾದ ಗೌತಮರು ಕುಲಪತಿಗಳೂ ಹೌದು, ಗೋತ್ರ ಪ್ರವರ್ತಕರೂ ಹೌದು. ಅನಾವೃಷ್ಟಿಯ ಸಮಯದಲ್ಲಿ ಸಹಸ್ರಾರು ಮಂದಿ ಬ್ರಾಹ್ಮಣರನ್ನ ಆಶ್ರಮದಲ್ಲಿ ಇರಿಸಿಕೊಂಡು ಆತಿಥ್ಯವನ್ನು ನೀಡಿ ಸತ್ಕರಿಸಿದಂತಹ ಮಹಾಪುರುಷ. ಗುರುಗಳೇ, ಅನಾವೃಷ್ಟಿ ಕಾಲದಲ್ಲಿ ಸಹಸ್ರಾರು ಜನರಿಗೆ ಆತಿಥ್ಯ ನೀಡಿದ ಮಹಾಮುನಿಗಳ ಆಶ್ರಮದಲ್ಲಿ ಇಂದು ಯಾರೂ ವಾಸಿಸದೇ ಇರುವುದು ಆಶ್ಚರ್ಯವುಂಟು ಮಾಡುತ್ತಿದೆ. ಅದಕ್ಕೆಲ್ಲ ಒಂದು ಮಹಾ ದುರ್ಘಟನೆಯೇ ಕಾರಣ ಲಕ್ಷ್ಮಣ. ಗೌತಮರ ಪತ್ನಿ ಅಹಲ್ಯೆ ಮಹಾ ಸುಂದರಿಯೂ ಹೌದು, ಮಹಾಪತಿವ್ರತೆಯೂ ಹೌದು. ಅಹಲ್ಯೆಯ ಸೌಂದರ್ಯಕ್ಕೆ ಮಾರು ಹೋದ ದೇವೇಂದ್ರ ಒಮ್ಮೆ ಗೌತಮ ಮಹರ್ಷಿಗಳು ಆಶ್ರಮದಲ್ಲಿ ಇಲ್ಲದ ಸಮಯದಲ್ಲಿ ತಾನೇ ಗೌತಮ ಮಹರ್ಷಿಗಳ ವೇಷವನ್ನು ಧರಿಸಿ ಆಶ್ರಮವನ್ನು ಪ್ರವೇಶಿಸಿದ. ನಡೆಯಬಾರದ ಘಟನೆಗಳು ನಡೆದು ಹೋದವು. ಇದನ್ನು ಅರಿತ ಗೌತಮರು ಇಬ್ಬರನ್ನು ಶಪಿಸಿ ಆಶ್ರಮವನ್ನೇ ತ್ಯಜಿಸಿ ಹೊರಟು ಹೋದರು. ಪಾಪ ತೊಳೆವ ಗಂಗೆ ಜನಿಸಿದ ಪಾದ ಪರಿತಾಪ ಕಳೆಯಲು ಪ್ರವೇಶಿಸಿತಾಶ್ರಮವ ಕಳಂಕಿತಳಾಗಿ ಕಲ್ಲಿಗೂ ಕಡೆಯಾದ ಋಷಿ ಸತಿಯ ಸಾವಿರ ವರುಷಗಳ ಶಾಪ ವಿಮೋಚನೆಯ ಪರಮಂಗಳ ಕ್ಷಣವಿದು, ಪರಮಂಗಳ ಕ್ಷಣವಿದು. ಒಂದು ಮಹತ್ ಕಾರ್ಯದ ನಿಮಿತ್ತವಾಗಿ ನಾವಿಂದು ಆ ಆಶ್ರಮವನ್ನು ಪ್ರವೇಶಿಸಬೇಕಾಗಿದೆ. ನಡೆಯಿರಿ. ಆಗಲಿ ಗುರುಗಳೇ. ಸಹೋದರಿ ಅಹಲ್ಯಾದೇವಿ, ರಾಮನ ಆಗಮನದಿಂದ ನಿನ್ನ ಶಾಪ ವಿಮೋಚನೆಯಾಯಿತು. ಇನ್ನು ಮುಂದೆ ನಿನಗೆ ಸನ್ಮಂಗಳವು ಉಂಟಾಗುವುದು. ಧನ್ಯಳಾದೆ ಮಹರ್ಷಿ, ಧನ್ಯಳಾದೆ. ರಾಮ, ರಾಮಚಂದ್ರ, ಈ ನಿನ್ನ ದಿವ್ಯ ಮಂಗಳ ರೂಪವನ್ನು ಕಾಣುವುದಕ್ಕಾಗಿ, ನನ್ನ ಶಾಪ ವಿಮೋಚನೆಗಾಗಿ ಸಾವಿರಾರು ವರ್ಷಗಳಿಂದ ಧ್ಯಾನಿಸುತ್ತಾ ಕಾಯುತ್ತಿದ್ದೆ. ಆ ನನ್ನ ತಪಸ್ಸು, ನಿರೀಕ್ಷೆ ಇಂದು ನಿನ್ನ ಆಗಮನದಿಂದ ಸಾರ್ಥಕವಾಯಿತು, ಸಾರ್ಥಕವಾಯಿತು ತಂದೆ. ರಾಮಚಂದ್ರ, ಲಕ್ಷ್ಮಣ, ನೀವುಗಳು ಇಂದಿಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ನನ್ನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಾತೆ, ನಾವು ಮಹರ್ಷಿ ವಿಶ್ವಾಮಿತ್ರರ ಆಜ್ಞಾನುವರ್ತಿಗಳಾಗಿ ಆಗಮಿಸಿದವರು. ಅವರು ಹೇಳಿದಂತೆಯೇ ನಾವು ಮುಂದೆ ಬರೆಯುತ್ತೇವೆ. ರಾಮಚಂದ್ರ, ನಿನ್ನ ಪಾದಸ್ಪರ್ಶದಿಂದ 1000 ವರ್ಷಗಳ ಅದೃಶ್ಯ ಅಸಹನೀಯ ಬದುಕು ಕೊನೆಗೊಳ್ಳುವುದರೊಂದಿಗೆ ಆಕೆಯ ಶಾಪ ವಿಮೋಚನೆಯೂ ಆಗಿದೆ. ಅಹಲ್ಯಾದೇವಿಗೆ ಆಗಿರುವ ಸಂತಸಕ್ಕೆ ಆತಿಥ್ಯವನ್ನು ನೀಡಿ ತನ್ನ ಭಕ್ತಿಯನ್ನು ಕೃತಜ್ಞತೆಯನ್ನು ತೋರುವ ಹಂಬಲದಲ್ಲಿದ್ದಾಳೆ. ಆಕೆಯ ಕೋರಿಕೆಗೆ ಮನ್ನಣೆ ಇತ್ತು ಪತಿತ ಪಾವನನೆಂಬ ಕೀರ್ತಿಗೆ ಪಾತ್ರನಾದ. ಆಗಲಿ ಮಹರ್ಷಿಗಳೇ. ಮಾತೆ, ನಾವು ಇನ್ನು ಇಲ್ಲಿಯೇ ಇದ್ದು ತಮ್ಮ ಆತಿಥ್ಯವನ್ನು ಸ್ವೀಕರಿಸಿ ತೆರಳುತ್ತೇವೆ.
ಧನ್ಯಳಾದೆ ರಾಮಚಂದ್ರ, ಧನ್ಯಳಾದೆ. ರಾಮಚಂದ್ರ, ಇಂದಿನಿಂದ ನನ್ನ ಪುಣ್ಯ ಆರಂಭವಾಯಿತು. ದಯಮಾಡಿ ತಾವುಗಳು ಆಗಮಿಸಬೇಕು. ಸಹೋದರ, ಇದೆಂತಹ ಅದ್ಭುತ ಬದಲಾವಣೆ! ನಾವು ಆಗಮಿಸಿದಾಗ ಇದ್ದಂತಹ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ಎಂತಹ ವ್ಯತ್ಯಾಸ! ಲಕ್ಷ್ಮಣ, ಬತ್ತಿದ ನೆಲ ಬಿರುಕು ಬಿಟ್ಟು ಘೋರವಾಗಿರುತ್ತದೆ. ಅಲ್ಲಿ ಗಂಗೆ ಪ್ರವೇಶವಾದರೆ ಹಚ್ಚ ಹಸಿರಾಗುತ್ತದೆ. ರಾಮನ ಪ್ರವೇಶವೆಂದರೆ ನಿರ್ಜೀವದಲ್ಲೂ ಜೀವ ಪ್ರವೇಶಿಸಿದ ಹಾಗೆ. ಸಹೋದರಿ ಅಹಲ್ಯ, ನಿನ್ನ ಕೋರಿಕೆಯಂತೆ ನಿನ್ನ ಆತಿಥ್ಯವನ್ನು ಸ್ವೀಕರಿಸಿದ್ದಾಯಿತು. ಇನ್ನು ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ. ನಿನಗೆ ಮಂಗಳವಾಗಲಿ. ಬ್ರಹ್ಮರ್ಷಿ ವಿಶ್ವಾಮಿತ್ರರಿಗೆ ನಮೋ ನಮಃ. ಓ, ಮಹರ್ಷಿ ಗೌತಮರು, ತಮ್ಮ ಆಗಮನ ಅನಿರೀಕ್ಷಿತವೂ ಆನಂದದಾಯಕವೂ ಆಗಿದೆ. ತಾವು ನಮ್ಮ ಆಶ್ರಮಕ್ಕೆ ಆಗಮಿಸಿದ್ದಲ್ಲದೆ ಈ ಪುರುಷೋತ್ತಮರಾದ ದಶರಥ ಪುತ್ರರನ್ನು ಕರೆತಂದು ಪಾವನಗೊಳಿಸಿರುವಾಗ ನಾವು ಬಂದು ತಮ್ಮನ್ನು ಸತ್ಕರಿಸಬೇಕಾದ್ದು ನಮ್ಮ ಪರಮ ಕರ್ತವ್ಯವೂ ಧರ್ಮವೂ ಆಗಿದೆ. ಹಾಗಾಗಿಯೇ ನಾವು ಧಾವಿಸಿ ಬಂದೆವು. ರಾಮಚಂದ್ರ, ಅಹಲ್ಯ ಕೋರಿಕೆಯನ್ನು ಮನ್ನಿಸಿದ್ದರಿಂದ ಗೌತಮರ ದರ್ಶನ ಭಾಗ್ಯವೂ ಲಭಿಸಿದೆ. ಮಂಗಳವಾಗಲಿ. ರಾಮಚಂದ್ರ, ಲಕ್ಷ್ಮಣ, ನಿಮ್ಮ ಆಗಮನದಿಂದ ಬರಡಾಗಿದ್ದ ನಮ್ಮ ಈ ಆಶ್ರಮವು ಜೀವಕಳೆಯನ್ನು ಹೊಂದಿದೆ. ನಾವು ನಿಮ್ಮನ್ನು ಸತ್ಕರಿಸಿ ನಂತರ ಕಳುಹಿಸಿಕೊಡುತ್ತೇವೆ. ರಾಮಚಂದ್ರ, ಮಹರ್ಷಿಗಳ ಕೋರಿಕೆಯನ್ನು ಈಡೇರಿಸುವುದು ನಮ್ಮ ಧರ್ಮ. ಆಗಲಿ. ಮುನಿಗಳ ಮಾತಿನಂತೆ ನಡೆಯುವುದು ನಮಗೆ ಶ್ರೇಯಸ್ಕರವೆಂದು ನನ್ನ ಭಾವನೆ. ಅಹಲ್ಯ, ಸ್ವಾಮಿ, ಸ್ವಾಮಿ,
ಅಯ್ಯೋ ದೇವ್ರೆ, ಎಂತಹ ನಿಂದನೆ ಕೇಳಿದೆ. ನಾನು ಎಂದಾದರೂ ನನ್ನ ಸೀತೆಗೆ ಭೇದ ಮಾಡುತ್ತೇನೆ? ಏಕೆ ಇವಳ ಬಾಯಲ್ಲಿ ಇಂತಹ ಮಾತು ಬರೆಸಿದೆ? ಮಾತಾಶ್ರೀ. ಸೀತೆ ಮಗಳೇ, ನಾನೆಂದಾದರೂ ಊರ್ಮಿಳೆಗೆ ತೋರಿದ ಪ್ರೀತಿಗಿಂತ ಕಡಿಮೆ ಪ್ರೀತಿಯನ್ನು ನಿನಗೆ ತೋರಿದ್ದೇನೆ? ಮಾತಾಶ್ರೀ, ಹಾಗೆ ಹೇಳಿದವರು ನಿಮ್ಮ ಒಳ್ಳೆಯ ಗುಣದ ಅರಿವಿಲ್ಲದವರು. ಅಂತಹ ಮಾತಿಗೆ ನೀವು ಚಿಂತಿಸುವ ಅಗತ್ಯವೇ ಇಲ್ಲ. ಹಾಗಾದರೆ ನಾನೆಂದು ನಿನ್ನ ವಿಷಯದಲ್ಲಿ ಪಕ್ಷಪಾತ ಮಾಡಿಲ್ಲ ಅಲ್ಲವೇ? ಇಲ್ಲ ಮಾತಾಶ್ರೀ, ಇಲ್ಲ. ನೀವು ನನ್ನನ್ನು ಹಿರಿಯ ಮಗಳೆಂದು ಭಾವಿಸಿ ಹೆಚ್ಚಿನ ಪ್ರೀತಿಯನ್ನು ತೋರಿಸಿದ್ದೀರಿ. ನಾನು ಯಾವುದೇ ತಾಯಿಯ ಗರ್ಭದಲ್ಲಿ ಜನಿಸಿದರೂ ಇಷ್ಟೊಂದು ಪ್ರೀತಿಯನ್ನು ಪಡೆಯುತ್ತಿದ್ದೇನೋ ಇಲ್ಲವೋ, ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನೇ ಪಡೆದಿದ್ದೇನೆ. ಸೀತೆ, ನಿನ್ನ ಮಾತುಗಳು ಬಿಸಿಲಿನಲ್ಲಿ ಬೆಂದವಳಿಗೆ ತಂಪೆರೆಯಂತಿವೆ. ನಿನ್ನ ಮಾತುಗಳು ಅನುಭವದಿಂದ, ಹೃದಯಾಂತರಾಳದಿಂದ ಬಂದ ಮಾತುಗಳಲ್ಲವೇ? ಅದರಲ್ಲಿ ಯಾವುದೇ ಸಂಶಯವಿಲ್ಲ ಮಾತಾಶ್ರೀ. ಈ ಅರಮನೆಯಲ್ಲಿ ತಂದೆ, ತಾಯಿ, ಸಹೋದರಿಯರ ಅನುಬಂಧದಲ್ಲಿ ಧೂಳಿನ ಕಣದಷ್ಟು ಕಲ್ಮಶವಿಲ್ಲದ ನಿರ್ಮಲವಾದ ಪ್ರೇಮವಿದೆ. ಈ ನಿನ್ನ ಭಾವನೆಯೇ ಇಲ್ಲಿ ಎಲ್ಲರ ಭಾವನೆಯೂ ಆಗಿದೆ. ನೀನು ಹೇಳಿದಂತೆ ಯಾರೋ ಒಬ್ಬರು ಯಾವುದೋ ದುರುದ್ದೇಶದಿಂದ ನಮ್ಮ ಪ್ರೇಮದಲ್ಲಿ ದೋಷವಿದ್ದಂತೆ ಕಂಡು ಮಾತನಾಡಿದರೆ ನಾನು ಅದಕ್ಕೆ ಚಿಂತಿಸುವುದಿಲ್ಲ. ನಾನು ಅದಕ್ಕೆ ಚಿಂತಿಸುವುದಿಲ್ಲ. ಯಾರ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮನು ವರ ನೀಡಿದನೋ, ಯಾರು ಕೈಲಾಸ ಪರ್ವತವನ್ನೇ ಎತ್ತಿ ಅಲುಗಾಡಿಸಲು ಮುಂದಾದನೋ, ವಿಶ್ವವಸುವಿನ ಮಗ, ಪೌಲಸ್ತ್ಯನ ಮೊಮ್ಮಗ ರಾವಣ, ದಶಕಂಠ ರಾವಣ. ನಮಗೆಲ್ಲ ಬೆಟ್ಟದಷ್ಟು ಭಾರ, ನಿನಗೆ ಮಾತ್ರ ಬಿದಿರಿನಷ್ಟು ಹಗುರ. ಈ ಬಿದಿರನ್ನು ಎತ್ತಲು ನೀನೇಕೆ ಬೆಟ್ಟದಂತೆ ಉರುಳಿರುವೆ? ಪ್ರಭು ಲಂಕಾಧೀಶ್ವರನಿಗೆ ನನ್ನ ಪ್ರಣಾಮಗಳು. ಹೇಳು ಮಾರೀಚ, ಈ ನನ್ನ ಸೋತ ಮುಖವನ್ನು ನೋಡಲು ಬಂದೆಯಾ?
ನಿಮ್ಮದು ಬರೀ ಸೋಲಿನ ಮುಖವಾದರೆ ನನ್ನದು ಸಾವಿನ ಸಂಕಟವನ್ನು ಅನುಭವಿಸಿದ ಮುಖವಾಗಿದೆ. ನಾನು ನನ್ನ ದುಃಖವನ್ನು ಹೇಳಿಕೊಳ್ಳಲು ಬಂದೆ, ನೀವು ಸ್ವಯಂವರಕ್ಕೆ ಹೊರಡುವ ಸಂಭ್ರಮದಲ್ಲಿದ್ದೀರಿ. ಈಗ ನೀವೇ ದುಃಖದಲ್ಲಿದ್ದೀರಿ. ಇನ್ನು ನನ್ನ ಸಂಕಟವನ್ನು ಕೇಳುವಿರೋ ಇಲ್ಲವೋ? ಮಾರೀಚ, ನೀನು ನನ್ನ ಆಪ್ತ ಬಂಧು, ನನ್ನ ನೆಚ್ಚಿನ ಬಂಟ. ನಿನ್ನ ದುಃಖವನ್ನು ಕೇಳುವುದು ನಮ್ಮ ಕರ್ತವ್ಯ. ಹೇಳು ಮಾರೀಚ, ಏನಾಯಿತು ಹೇಳು. ಪ್ರಭು, ವಿಶ್ವಾಮಿತ್ರ ಮುನಿ ಯಜ್ಞ ರಕ್ಷಣೆಗೆ ಅಯೋಧ್ಯೆಯಿಂದ ರಾಮ ಲಕ್ಷ್ಮಣನನ್ನು ಕರೆತಂದ ವಿಚಾರವನ್ನ ತಮಗೆ ತಿಳಿಸಿದ್ದೆ. ಆ ರಾಮ ಸಾಮಾನ್ಯನಲ್ಲವೆಂದು ಸಿದ್ಧವಾಯಿತು. ಏನಾಯಿತು? ಆ ರಾಮನ ಅಸಾಮಾನ್ಯ ಕಾರ್ಯಗಳೇನೆಂದು ತಿಳಿಸು. ನನ್ನ ತಾಯಿ ತಾಟಕಿಯನ್ನು ಕೊಂದಿದ್ದು, ಒಂದೇ ಅಸ್ತ್ರದಿಂದ ನನ್ನನ್ನು ಸಮುದ್ರದಲ್ಲಿ ಬೀಳುವಂತೆ ಮಾಡಿದ್ದು, ಒಂದೇ ಬಾಣದಿಂದ ಸುಬಾಹುವನ್ನು ಕೊಂದದ್ದು. ಅಂದರೆ ವಿಶ್ವಾಮಿತ್ರರ ಯಜ್ಞ ನೆರವೇರಿತೆ? ಹೌದು ಪ್ರಭು. ರಾಮನ ಬಾಣದ ಹೊಡೆತದ ಅನುಭವವನ್ನು ನೋಡಿದ ಮೇಲೆ ಯಜ್ಞ ತಡೆಯುವ ಶಕ್ತಿ ಇನ್ಯಾರಿಗೆ ತಾನೇ ಇರಲು ಸಾಧ್ಯ? ಪ್ರಭು, ವಿಶ್ವಾಮಿತ್ರರು ಯಜ್ಞವನ್ನು ಮುಗಿಸಿ ರಾಮ ಲಕ್ಷ್ಮಣರನ್ನು ಮಿಥಿಲೆಯ ಕಡೆಗೆ ಕರೆದೊಯ್ಯುತ್ತಿದ್ದಾರೆ. ಮಿಥಿಲೆ, ಮಿಥಿಲೆ, ಮಿಥಿಲೆ! ಆ ಹೆಸರನ್ನು ಕೇಳಿದರೆ ನನ್ನ ಮೈಯೆಲ್ಲ ಬೆಂಕಿಯಾಗುತ್ತದೆ. ಅಲ್ಲಿ ನನಗಾದ ಅಪಮಾನವನ್ನು ನೆನೆಸಿಕೊಂಡರೆ ನನ್ನ ಒಡಲ ಕಿಚ್ಚಿನಿಂದ ನನ್ನನ್ನೇ ಸುಡಬೇಕೆಂದೆನಿಸುತ್ತದೆ. ಪ್ರಭು, ಅದಕ್ಕೆ ಇದೇ ತಕ್ಕದಾದ ಸಮಯ. ನನ್ನ ತಾಯಿ ಹಾಗೂ ಸುಬಾಹುವನ್ನು ಕೊಂದ ರಾಮನು ಮಿಥಿಲೆಯಲ್ಲಿರುವಾಗಲೇ ನಮ್ಮಿಬ್ಬರ ಒಡಲ ಕಿಚ್ಚು ಕಾಳಾಗ್ನಿಯಾಗಿ ಮಿಥಿಲೆಯನ್ನು ಮುತ್ತಿ ರಾಮ ಜನಕರನ್ನು ಸುಟ್ಟು ನಮ್ಮ ಒಡಲ ಸಂಕಟವನ್ನು ಶಮನಗೊಳಿಸಿಕೊಳ್ಳಬಹುದಲ್ಲವೇ? ಮಾರೀಚ, ನಾವು ಮಿಥಿಲೆಗೆ ಮುತ್ತಿಗೆ ಹಾಕುವುದೇ, ದಶರಥ ಪುತ್ರ ರಾಮ ಹಾಗೂ ಜನಕ ಮಹಾರಾಜನೊಂದಿಗೆ ಯುದ್ಧ ಮಾಡುವುದೇ? ಸಾಮಾನ್ಯ ಮಾನವರೊಂದಿಗೆ ಯುದ್ಧ ಮಾಡುವುದು ನಮ್ಮ ಘನತೆ, ಗೌರವ, ಪ್ರತಿಷ್ಠೆಗಳಿಗೆ ತಕ್ಕುದಲ್ಲ. ಶಿವಧನಸ್ಸನ್ನು ಎತ್ತಲಾಗದ ಕೋಪಕ್ಕೆ ಮತ್ತೆ ಬಂದು ಯುದ್ಧ ಮಾಡಿದ ಎಂಬ ನಿಂದನೆಯನ್ನು ನಾನು ಸಹಿಸುವುದಿಲ್ಲ. ಹಾಗಾದರೆ ನಮಗಾದ ಸಂಕಟಕ್ಕೆ ಸುಮ್ಮನಿದ್ದು ಬಿಡುವುದೇ? ಇಲ್ಲ, ಸಂಕಟ ಕೊಟ್ಟವರಿಗೆ ಸಂಕಟ ಕೊಡಲೇಬೇಕು. ನಾವೇ ನೇರವಾಗಿ ಕೊಡದಿದ್ದರೇನಂತೆ, ಬೇರೆಯವರಿಂದ ಕೊಡಿಸೋಣ. ಬೇರೆಯವರಿಂದಲೇ? ಹೌದು. ಜನಕನ ಸ್ವಯಂವರದಲ್ಲಿ ನನಗೆ ಅಪಮಾನವಾದಂತೆ ಇನ್ನೂ ಎಷ್ಟೋ ಜನ ರಾಜರುಗಳಿಗೆ ಆಗಿದೆ. ಅವರಿಗೂ ನಮ್ಮಂತೆ ಸಂಕಟವಿದೆ, ಸಿಟ್ಟಿದೆ. ಅವರನ್ನೆಲ್ಲ ಒಟ್ಟುಗೂಡಿಸಿ ಜನಕನ ಮೇಲೆ ಆಕ್ರಮಣ ಮಾಡಿಸು, ಮಿಥಿಲೆಗೆ ಮುತ್ತಿಗೆ ಹಾಕಿಸು. ರಾಮಚಂದ್ರ, ಶಿವಧನಸ್ಸನ್ನು ಹೊಂದಿರುವ ಮಿಥಿಲೆಯ ಜನಕ ಮಹಾರಾಜನು ಮಾಡಲು ಉದ್ದೇಶಿಸಿರುವ ಯಾಗದಲ್ಲಿ ಕೆಲ ಕಾಲ ಭಾಗವಹಿಸೋಣ. ನಂತರ ಉಳಿದಂತೆ ಅಲ್ಲಿ ಬೇರೇನೇ ನಡೆದರೂ ಅದು ದೈವ ಪ್ರೇರಣೆಯೇ ಆಗುತ್ತದೆ. ಗುರುವರ್ಯ, ಯಜ್ಞ ಯಾಗಾದಿಗಳನ್ನು ನಡೆಸುವುದು, ಶಿವಧನಸ್ಸನ್ನು ಹೊಂದಿರುವುದು ಜನಕ ವಂಶದವರಿಗೆ ಇರುವ ದೈವಾನುಗ್ರಹವನ್ನು ಸೂಚಿಸುತ್ತದೆ ಅಲ್ಲವೇ? ನಿಜ ರಾಮಚಂದ್ರ. ತಲೆಮಾರುಗಳಿಂದ ಅವರು ನಡೆಸಿಕೊಂಡು ಬರುತ್ತಿರುವ ಯಾಗಗಳು ಅವರಿಗೆ ಶಕ್ತಿಯನ್ನು, ಯಶಸ್ಸನ್ನು ನೀಡುತ್ತವೆ. ಅಷ್ಟೇ ಅಲ್ಲ, ಆ ಪ್ರದೇಶಕ್ಕೆ ಮಿಥಿಲೆ ಎಂಬ ಹೆಸರು ಬರಲು ಕೂಡ ಒಂದು ಯಾಗದ ಕಥೆ ಇದೆ. ಗುರುಗಳೇ, ಯಜ್ಞಕ್ಕೂ ಮಿಥಿಲೆ ಎಂಬ ಹೆಸರಿಗೂ ಏನು ಸಂಬಂಧ? ತಿಳಿಸುತ್ತೇನೆ ಲಕ್ಷ್ಮಣ. ಮಹಾಧರ್ಮಿಷ್ಠನಾದ ನಿಮಿ ಚಕ್ರವರ್ತಿ ಎಂಬುವನೇ ಈ ಜನಕ ವಂಶದ ಮೂಲ ಪುರುಷ. ಒಮ್ಮೆ ಈ ನಿಮಿ ಚಕ್ರವರ್ತಿ ಗುರುಗಳಾದ ವಸಿಷ್ಠರನ್ನು ತನ್ನಿಂದ ಯಜ್ಞವೊಂದನ್ನು ಮಾಡಿಸಬೇಕೆಂದು ಕೇಳಿಕೊಂಡರು. ಆಗ ವಸಿಷ್ಠರು ಕಾರ್ಯಾರ್ಥವಾಗಿ ಲೋಕಾಂತರ ತೆರಳಿ ಬಂದ ನಂತರ ಯಾಗವನ್ನು ಮಾಡಿಸುವುದಾಗಿ ತಿಳಿಸಿದರು. ಬಹಳ ದಿನಗಳ ಕಾಲ ವಸಿಷ್ಠರು ಹಿಂದಿರುಗಿ ಬಾರದೇ ಇರುವುದರಿಂದ ನಿಮಿ ಚಕ್ರವರ್ತಿಯು ಬೇರೊಬ್ಬರಿಂದ ಯಾಗವನ್ನು ಪ್ರಾರಂಭಿಸಿಯೇ ಬಿಟ್ಟ. ಇದನ್ನರಿತ ವಸಿಷ್ಠರು ಕೋಪಗೊಂಡು ನಿಮಿಯನ್ನು ವಿದೇಹನಾಗು ಎಂದು ಶಪಿಸಿಬಿಟ್ಟರು. ನಿಮಿ ಕೂಡ ವಸಿಷ್ಠರಿಗೆ ಪ್ರತಿಶಾಪವನ್ನು ನೀಡಿದ.
ಕಳಚಿ ಬಿದ್ದ ದೇಹವನ್ನು ಮತಿಸಿದಾಗ ಮತ್ತೊಬ್ಬ ಮಗ ಹುಟ್ಟಿದ. ಮಗ ಮತನನಾದರೆ ಊರು ಮಿಥಿಲೆಯಾಯಿತು. ಗುರುವರ್ಯ, ದೇವತೆಗಳ ತೃಪ್ತಿಗಾಗಿ ಅಂತಹ ಯಜ್ಞದ ಪರಂಪರೆ ಇಂದು ಮುಂದುವರಿಯುತ್ತಿದೆ ಅಲ್ಲವೇ? ನಿಮಿಯ ನಂತರ 20 ತಲೆಮಾರುಗಳಾದರೂ ಜನಕ ವಂಶಸ್ಥರು ಧರ್ಮಿಷ್ಠರಾಗಿಯೇ ಉಳಿದಿದ್ದಾರೆ. ಶಿವಧನಸ್ಸಿನ ಅನುಗ್ರಹದಲ್ಲಿ ಶತ್ರುಗಳನ್ನು ಜಯಿಸಿ ಅಜೇಯರಾಗಿ ಉಳಿದಿದ್ದಾರೆ. ಅವರ ಧರ್ಮ ಪ್ರಜ್ಞೆ, ಅವರ ವೈಭವವನ್ನು ಮಿಥಿಲೆಯಲ್ಲಿ ನೀವೇ ಕಣ್ಣಾರೆ ಕಾಣುವಿರಂತೆ. ಬನ್ನಿ. ಆಗಲಿ ಗುರುವರ್ಯ. ಮಹಾರಾಜ, ನಾನು ತಮ್ಮಲ್ಲಿಗೆ ಯಜ್ಞದ ವಿಚಾರವಾಗಿ ಮಾತನಾಡಲು, ಅಲ್ಲದೆ ಎಲ್ಲ ಆಶ್ರಮಗಳಿಗೂ ಇಲ್ಲಿ ನಡೆದ ವಿಚಾರವನ್ನು ತಿಳಿಸಲಾಗಿದೆ ಎಂಬ ವಿಷಯವನ್ನು ತಿಳಿಸಲು ನಾನೇ ತಮ್ಮಲ್ಲಿಗೆ ಬರುವವನಿದ್ದೆ. ಅಷ್ಟರಲ್ಲಿ ತಾವೇ ಹೇಳಿ ಕಳುಹಿಸಿದಿರಿ. ಗುರುಗಳೇ, ನಾನು ತಮ್ಮನ್ನು ಯಜ್ಞದ ವಿಚಾರವಾಗಿ ಸಮಾಲೋಚಿಸಲು ಇಲ್ಲಿಗೆ ಕರೆ ಕಳುಹಿಸಲಿಲ್ಲ. ಏಕೆಂದರೆ ರಾಜಗುರುಗಳಾದ ತಾವು ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡುವುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಆದರೆ ಈಗ ನನ್ನನ್ನು ಬಾಧಿಸುತ್ತಾ ಇರುವ ವಿಚಾರವೇ ಬೇರೆ. ಆಯಿತು ಮಹಾರಾಜ, ದಯವಿಟ್ಟು ತಮ್ಮ ಮನಸ್ಸಿನಲ್ಲಿರುವ ವಿಚಾರವನ್ನು ತಿಳಿಸುವುದಾಗಬೇಕು. ಗುರುಗಳೇ, ಮಹಾಮಂತ್ರಿಗಳೇ, ತಮಗೆಲ್ಲ ತಿಳಿದಿರುವಂತೆ ಈ ಭೂಮಂಡಲದಲ್ಲಿರುವ ಎಲ್ಲ ರಾಜರುಗಳಿಗಿಂತ ಅತ್ಯಂತ ಬಲಶಾಲಿಯು, ದೇವತೆಗಳನ್ನು ಕೂಡ ಗೆದ್ದವನು, ವರಬಲ ಗರ್ವಿತನೂ ಆದವನು ಎಂದರೆ ರಾವಣನೊಬ್ಬ. ಆತನಿಂದಲೇ ಶಿವಧನಸ್ಸನ್ನು ಸ್ವಲ್ಪವೂ ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ಎಂದಾದ ಮೇಲೆ ಇನ್ನು ಸಾಮಾನ್ಯ ರಾಜರುಗಳಿಗೆ ಶಿವಧನಸ್ಸನ್ನು ಎತ್ತುವ ಬಲವಿರುವುದೇ ಎಂಬ ಚಿಂತೆಯು ನನ್ನನ್ನು ಕಾಡುತ್ತಿದೆ. ಈ ನನ್ನ ಚಿಂತೆಗೆ ಸಮಾಧಾನವನ್ನು ಬಯಸಿ ತಮ್ಮಲ್ಲಿ ಸಮಾಲೋಚಿಸಬೇಕೆಂದಿದ್ದೇನೆ. ಸೀತೆಯ ಕಲ್ಯಾಣವನ್ನು ಈ ಸ್ವಯಂವರದ ಮೂಲಕ ಮಾಡಲು ಉದ್ದೇಶಿಸಿದ್ದೇ ತಪ್ಪಾಯಿತೇನೋ ಎಂಬ ಭಾವನೆಯು ನನಗೀಗ ಬರಲಾರಂಭಿಸಿದೆ. ಮಹಾರಾಜ, ರಾವಣನು ಶಿವಧನಸ್ಸನ್ನು ಎತ್ತಲು ಬಂದಾಗ ಆತನೆಲ್ಲಿ ಶಿವಧನಸ್ಸನ್ನು ಎತ್ತಿಬಿಡುವನು ಎಂದು ಚಿಂತೆ ಮಾಡಿದಿರಿ. ರಾವಣ ಶಿವಧನಸ್ಸನ್ನು ಎತ್ತಲು ವಿಫಲನಾದಾಗ ಸಂತೋಷಪಟ್ಟ ನಿಮಗೆ ಈಗ ಅದೇ ವಿಚಾರವೇ ಹೊಸ ಚಿಂತೆಗೆ ಕಾರಣವಾಗಿರುವುದು ಆಶ್ಚರ್ಯವನ್ನುಂಟು ಮಾಡುತ್ತಿದೆ. ಈ ಚಿಂತೆಗೆ ಪರಿಹಾರವೆಂದರೆ ರಾವಣನಿಗಿಂತ ಪರಾಕ್ರಮಶಾಲಿಯು, ರಾವಣನಂತೆ ದುಷ್ಟನಲ್ಲದ ರಾಜಕುಮಾರನೋರ್ವನು ಸ್ವಯಂವರಕ್ಕೆ ಬಂದು ಶಿವಧನುಸ್ಸನ್ನು ಎತ್ತುವುದು. ಗುರುದೇವ, ಈ ಭೂಮಂಡಲದಲ್ಲಿ ಅಂತಹ ರಾಜಕುಮಾರರು ಯಾರಿದ್ದಾನೆ, ಎಲ್ಲಿದ್ದಾನೆ? ಇದ್ದರೂ ಅವನು ಸತ್ಕುಲ ಪ್ರಸೂತನು, ಸಕಲ ಗುಣ ಸಂಪನ್ನನೂ ಆಗಿರಬೇಕಲ್ಲವೇ? ಪರಾಕ್ರಮ, ಸದ್ಗುಣ ಎರಡೂ ಒಬ್ಬನಲ್ಲಿ ಇರುವುದು ಅಪರೂಪವಲ್ಲವೇ? ಮಹಾಪ್ರಭುಗಳು ಚಿಂತಿಸಬೇಕಾಗಿಲ್ಲ. ಈ ಸ್ವಯಂವರಕ್ಕೆ ಬಾರದಿರುವಂತಹ ಉತ್ತಮ ರಾಜಮನೆತನಗಳು ಇನ್ನೂ ಇದೆ. ಅಂತಹ ರಾಜ್ಯಗಳಿಗೆ ಮತ್ತೊಮ್ಮೆ ಸಂದೇಶ ಕಳುಹಿಸಿದರಾಯಿತು. ಅಮಾತ್ಯರೇ, ಸ್ವಯಂವರದ ವಿಚಾರ ತಿಳಿದಿದ್ದರೂ ಸಹ ಅನೇಕ ರಾಜರುಗಳು ಬಾರದೇ ಇರುವುದರಿಂದ ಅವರಿಗೆ ಮತ್ತೊಮ್ಮೆ ಸಂದೇಶ ಕಳುಹಿಸುವುದು ವ್ಯರ್ಥ. ಏಕೆಂದರೆ ಸ್ವಯಂವರದಲ್ಲಿ ಅವರಿಗೆ ಆಸಕ್ತಿ ಇಲ್ಲದೇ ಇರಬಹುದು. ಆದರೆ ಇಲ್ಲಿಗೆ ಬಂದ ಅನೇಕ ರಾಜರುಗಳು ವಿಫಲರಾದಾಗ ಅವರಿಂದ ಈ ವಿಚಾರವನ್ನು ತಿಳಿದು ಸೋಲನ್ನು ಅನುಭವಿಸಲು ಸಿದ್ಧರಿಲ್ಲದೇ ಇರಬಹುದು. ಮಹಾರಾಜ, ತಮ್ಮ ಮಾತಿನಲ್ಲೂ ಅರ್ಥವಿದೆ. ಸ್ವಯಂವರದ ಬಯಕೆಯಿಲ್ಲದ ರಾಜಪುತ್ರರಿಗೆ ಪರಾಕ್ರಮವಿದ್ದರೂ ವ್ಯರ್ಥ. ಸ್ವಯಂವರದ ಇಚ್ಛೆ, ಪರಾಕ್ರಮ, ಸದ್ಗುಣ ಸಂಪನ್ನನಾದವನನ್ನು ದೈವವೇ ಇಲ್ಲಿಗೆ ಕಳುಹಿಸಬೇಕು. ಅದಕ್ಕಾಗಿ ಆ ದೈವವನ್ನು ನಂಬಿ ನಾವು ಕಾಯಬೇಕು ಮಹಾರಾಜ. ಮಹಾರಾಜ, ದೀರ್ಘಾಯುಷ್ಮಾನ್ ಭವ. ಕುಲಗುರುಗಳಿಗೆ ನಮೋ ನಮಃ. ಆಸೀನರಾಗಿ.
ಗುರುವರ್ಯ, ಬಾಯಾರಿ ಬಳಲಿದವನಿಗೆ ಕಂಕೆಯೇ ಪ್ರತ್ಯಕ್ಷವಾದಂತಾಯಿತು. ತಮ್ಮ ಆಗಮನದಿಂದ ನನ್ನ ಚಿಂತೆಗೆ ಪರಿಹಾರ ಕಂಡಂತಾಯಿತು ಗುರುದೇವ. ಮಹಾರಾಜ, ಸಂಪತ್ಭರಿತವಾದ ಸಾಮ್ರಾಜ್ಯ, ಅನುಕೂಲಕರವಾದ ಸತಿಗಳು, ಸದ್ಗುಣಗಳಾದ ಪುತ್ರರಿರುವಾಗ, ನಿನ್ನ ಆರೋಗ್ಯವು ಸಂತೋಷಭರಿತವಾಗಿರುವಾಗ ಚಿಂತೆಗೆ ಕಾರಣವೇನು ಮಹಾರಾಜ? ಇಡೀ ಭೂಮಂಡಲವನ್ನೇ ಬೆಳಗುವ ಸೂರ್ಯನಿಗೆ ಗ್ರಹಣದ ಕಾಟ ತಪ್ಪಿದ್ದಲ್ಲ, ಹಾಗೆಯೇ ಚಂದ್ರನಿಗೆ ಅಮಾವಾಸ್ಯೆ ತಪ್ಪಿದ್ದಲ್ಲ. ಅಂತಹದರಲ್ಲಿ ಸಾಮಾನ್ಯ ಮನುಷ್ಯರಾದ ನಮಗೆ ಅಗಲಿಕೆಯ ಚಿಂತೆ ಅನಿವಾರ್ಯವಲ್ಲವೇ ಗುರುದೇವ? ಯಾರ ಅಗಲಿಕೆ ಈ ನಿನ್ನ ಚಿಂತೆಗೆ ಕಾರಣ ಮಹಾರಾಜ? ಗುರುವರ್ಯ, ಅಂದು ವಿಶ್ವಾಮಿತ್ರ ಮಹರ್ಷಿಗಳು ತಾವು ನಡೆಸುವ ಯಜ್ಞ ರಕ್ಷಣೆಗೋಸ್ಕರ ರಾಮ ಲಕ್ಷ್ಮಣರನ್ನು ಕರೆದೊಯ್ಯಲು ಬಂದಾಗ ತಾವೇ ತಾನೇ ನನಗೆ ಸಮಾಧಾನವನ್ನು ಹೇಳಿ ನನ್ನ ಮಕ್ಕಳನ್ನು ಅವರೊಡನೆ ಕಳುಹಿಸುವಂತೆ ಪ್ರೇರೇಪಿಸಿದ್ದು. ಅರ್ಥವಾಯಿತು ಮಹಾರಾಜ, ಅರ್ಥವಾಯಿತು. ರಾಮಚಂದ್ರನಿಂದ ಅಸುರರ ದಮನವಾಯಿತು, ಯಜ್ಞವು ನಿರ್ವಿಘ್ನವಾಗಿ ನೆರವೇರಿತು. ಆದರೂ ರಾಮಲಕ್ಷ್ಮಣರು ಬರಲಿಲ್ಲ ಎಂಬ ಚಿಂತೆಗೆ ನೀನೇ ಕಾರಣನಲ್ಲವೇ? ಇದಕ್ಕೆ ಸಮಾಧಾನ ಹೇಳಿ ಎಂದು ನನ್ನನ್ನು ಪ್ರಶ್ನಿಸುತ್ತಿದ್ದೀಯಾ? ಇಲ್ಲ ಗುರುದೇವ, ಇಲ್ಲ. ನಾನು ಅಣುಮಾತ್ರವೂ ತಮ್ಮನ್ನು ಆಕ್ಷೇಪಿಸುತ್ತಿಲ್ಲ. ನನ್ನ ಮಕ್ಕಳು ಹೋದ ಕಾರ್ಯ ಸಫಲವಾದ ನಂತರವೂ ಬರಲಿಲ್ಲವಲ್ಲ, ಅದಕ್ಕೆ ತಮಗೆ ಕಾರಣ ತಿಳಿದಿದ್ದರೆ ತಿಳಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಅಷ್ಟೇ. ಮಹಾರಾಜ, ಸಿದ್ಧಾಶ್ರಮದಲ್ಲಿ ನಿನ್ನ ಪುತ್ರರು ಯಜ್ಞವನ್ನು ಕಾಪಾಡಿದ್ದರಿಂದ ವಿಶ್ವಾಮಿತ್ರ ಋಷಿಗಳು ನಿನ್ನ ಪುತ್ರರನ್ನು ಮಿಥಿಲೆಗೆ ಯಜ್ಞವನ್ನು ನೋಡಲು ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ನಿನ್ನ ಪುತ್ರರಿಗೆ ಸ್ವಯಂವರ ನೋಡೋ ಭಾಗ್ಯ ಉಂಟಾಗುವುದೇ ಹೊರತು ಅಸುರ ಸಂಹಾರದಂತಹ ಕಠಿಣ ಪರಿಸ್ಥಿತಿ ಒದಗುವುದಿಲ್ಲ. ಗುರುವರ್ಯ, ಮಿಥಿಲೆಯಲ್ಲಿ ಯಜ್ಞ ಸ್ವಯಂವರವೇ? ಹೌದು ಮಹಾರಾಜ. ಜನಕ ಮಹಾರಾಜನು ತನ್ನ ಹಿರಿಯ ಪುತ್ರಿ ಸೀತೆಯ ವಿವಾಹವನ್ನು ಸ್ವಯಂವರದ ಮೂಲಕ ನಡೆಸಬೇಕೆಂದು ಇಚ್ಛಿಸಿ ಪರಮೇಶ್ವರನಿಂದ ಪ್ರಸಾದಿತವಾದ ಶಿವಧನುಸ್ಸನ್ನು ಯಾವ ವೀರನು ಹೆದೆಯೇರಿಸುತ್ತಾನೋ ಅವನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡುವ ಅಭಿಲಾಷೆ ಇನ್ನೂ ಫಲಿಸಿಲ್ಲ. ಏನೆಂದರೆ ಗುರುವರ್ಯ, ಹಾಗಾದರೆ ಶಿವಧನುಸ್ಸನ್ನು ಎತ್ತಿ ಎದೆಯೇರಿಸಿ ನಿಲ್ಲುವಂತಹ ವೀರರ್ಯಾರು ಮಿಥಿಲೆಗೆ ಹೋಗಲೇ ಇಲ್ಲವೇ? ಇಲ್ಲ ಮಹಾರಾಜ, ಅಲ್ಲಿಗೆ ಹೋದ ಯಾವ ವೀರರಿಂದಲೂ ಆ ಶಿವಧನುಸ್ಸನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಯಾರ ಪರಾಕ್ರಮ ಯಾವಾಗ ಎಲ್ಲಿ ಹೇಗೆ ವ್ಯಕ್ತವಾಗುವುದೋ ಹೇಗೆ ಹೇಳುವುದು? ಮುನೀಂದ್ರ, ಹಾಗಾದರೆ ಮಿಥಿಲೆಯಲ್ಲಿ ಮಹಾರಾಜ, ಮಿಥಿಲೆಯಲ್ಲಿ ಏನೇ ನಡೆದರೂ ಅದು ನಿನಗೆ ತಿಳಿಯುತ್ತದೆ. ಅಲ್ಲಿ ಏನೇ ನಡೆದರೂ ಅದು ಶುಭವೆಂದು ತಿಳಿ. ಒಂದು ಒಳ್ಳೆಯ ಕಾರ್ಯಕ್ಕೆ ನಿನ್ನ ಪುತ್ರರು ನಿಂದ ಕೆಲ ಕಾಲ ದೂರವಾಗಿದ್ದರೆ ಅದಕ್ಕಾಗಿ ಚಿಂತಿಸುವುದು ಸರಿಯಲ್ಲ ಅಲ್ಲವೇ? ಮುನೀಂದ್ರ, ಅಸುರರೊಡನೆ ಹೋರಾಡಲು ಹೋದದ್ದಕ್ಕೆ ಚಿಂತೆ ಮಾಡಿದ ಹಾಗೆ ಮಿಥಿಲೆಗೆ ಹೋದದ್ದಕ್ಕೆ ಚಿಂತೆ ಮಾಡುವುದು ಖಂಡಿತ ಸರಿಯಲ್ಲ ಗುರುದೇವ. ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ದೀರ್ಘಾಯುಷ್ಮಾನ್ ಭವ. ಮಹಾರಾಜರು ಮನ್ನಿಸಬೇಕು. ಅತ್ಯಂತ ತುರ್ತಾದ ವಿಚಾರವಾದ್ದರಿಂದ ತಮಗೆ ತಿಳಿಸಲು ಧಾವಿಸಿದೆ. ಹೇಳುದೂತ, ಏನಂತಹ ತುರ್ತು ವಿಚಾರ? ಸ್ವಯಂವರದಲ್ಲಿ ಸೋತ ರಾಜರೆಲ್ಲ ಸೇರಿ ಮಿಥಿಲೆಯನ್ನು ಮುತ್ತಿಗೆ ಹಾಕಲು ಬರುತ್ತಿದ್ದಾರೆ ಎನ್ನುವ ವಿಚಾರ ಗೂಢಚಾರರಿಂದ ತಿಳಿದು ಬಂತು. ಓ, ಸ್ವಯಂವರಕ್ಕೆ ರಾಜರು ಬರಲೆಂದು ನಾವು ಚಿಂತಿಸುತ್ತಿದ್ದರೆ ಸಮರಕ್ಕೆ ಬರುತ್ತಿದ್ದಾರೆ. ಹಾಗಾದರೆ ನಮ್ಮ ಸೈನ್ಯವು ಸಮರಕ್ಕೆ ಸಿದ್ಧವಾಗಲಿ. ಅಮಾತ್ಯರೇ! ಅಪ್ಪಣೆ ಪ್ರಭು.